ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆಯ ಆಕ್ಸಿಡೆಂಟ್ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ದುರಂತ ನಡೆದಿದೆ. ನೆಲಮಂಗಲದಲ್ಲಿ ಭೀಕರ ಅಪಘಾತ ನಡೆದಿದೆ. 5 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಜಿಂದಾಲ್ ಫ್ಲೈ ಓವರ್ ಬಳಿ ನಡೆದಂತಹ ಅಪಘಾತದಲ್ಲಿ 5 ದುರ್ಮರಣ ಹೊಂದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ. ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕಾರಿದು ರಾತ್ರಿ ಸುಮಾರು 11:30ಕ್ಕೆ ನಡೆದಿರುವಂತಹ ಭೀಕರ ಅಪಘಾತ. ಬಸ್ನಲ್ಲಿದ್ದಂತಹ 42 ಮಂದಿ ಪ್ರಯಾಣಿಕರಿಗೆ ಯಾವುದೇ ಕೂಡ ಹಾನಿಯಾಗಿಲ್ಲ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ನೆಲಮಂಗಲ ಶವಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿಯಾಗಿದೆ. ಈ ಇಂಡಿಕಾ ಕಾರ್ನಲ್ಲಿ 5 ಇದ್ರು. ಲಿಖಿತ್, ಹರ್ಷಿತ್, ಹಾಗೆ ದೊಡ್ಡಬಳ್ಳಾಪುರ ಮೂಲದ ಹರ್ಷಿತ್, ಲಿಖಿತ್ ಸೇರಿದಂತೆ 5 ಈಗ ಸಾವನ್ನಪ್ಪಿರುವಂತದ್ದು. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರ್ ಡಿಕ್ಕಿಯಾಗಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ನಿನ್ನೆ ತಡರಾತ್ರಿ ಸುಮಾರು 11:30ಕ್ಕೆ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಿದರಕಲ್ಲು ಬಳಿ ನಡೆದಿರುವಂತಹ ಭೀಕರ ಅಪಘಾತ. ಜಿಂದಾಲ್ ಫ್ಲೈಓವರ್ ಬಳಿ ನಡೆದಂತಹ ಅಪಘಾತದಲ್ಲಿ ಈಗ 5 ಸಾವನ್ನಪ್ಪಿದ್ದಾರೆ. ಹೊಸಕೋಟೆಯ ಆಕ್ಸಿಡೆಂಟ್ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ನೆಲಮಂಗಲದಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ನಿನ್ನೆ ತಡರಾತ್ರಿ ಸುಮಾರು 11:30ಕ್ಕೆ 5 ಈಗ ಮೃತಪಟ್ಟಿದ್ದಾರೆ. 8:30 ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಚೆಕ್ ಬಂದ. ಅಷ್ಟೇ. ನೀವು ಕೇಳಿದ್ರ ಯಾವ ಕೆಲಸ? ನಾನೇ ಅಂದೆ ಬಾರೋ ಮನೆಗೆ ಅಂದ್ಬಿಟ್ಟು ಬರ್ಲಿಲ್ಲ. ಬೇರೆ ಶಿಫ್ಟ್ ಗಳೆಲ್ಲ ಇರ್ತಾವಲ್ಲ, ಆತರ ಶಿಫ್ಟ್ ನೈಟ್ ಶಿಫ್ಟ್ ಹೋಗ್ಬೇಕು ಅಂತ ಅಂದ. ನಿಮ್ಗೇನು ಡೌಟ್ ಬರ್ಲಿಲ್ಲ? ಯಾವಾಗೂ ಹೋಯ್ತಾ ಇರ್ತಾನೆ ಅನ್ಬಿಟ್ಟು ಬಿಟ್ಟೆ. ಆದ್ರೆ ಈ ತರ ಹೋಯ್ತಾನೆ ಅಂತ ಗೊತ್ತಿಲ್ಲ. 8:30 ಮನೆ ಬಿಟ್ಟು ಬಂದಿದ್ದಮ್ಮ. ಹೇಳ್ದ ನಾವ್ ಇಂತಿಂತವರೆಲ್ಲ ಓದ್ತಾ ಇದ್ದೀವಿ ಏನೋ ಹೇಳಿಲ್ಲ. ಅವನು ಅಷ್ಟು ಗಾಚಿಗೆ ಹೋಯ್ತಾ ಇದ್ದೀನಿ ಅಂತಾನು ಹೇಳಿಲ್ಲ. ಬಟ್ ಎಲ್ಲಿ ಓದ್ತಿದ್ರು ಅನ್ನೋದೇ ಗೊತ್ತಿಲ್ಲ. ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ಈ ತರ ರಾತ್ರಿ ನನ್ಗೆ ಮನೆಗೆ 8:15 ಬಂದವನೆ. ಬಂದು ಅವ್ರ ತಾಯಿಗೆ ಬೇಕರಿಯಲ್ಲಿ ಐಟಮ್ ಕೊಡ್ಸ್ಬಿಟ್ಟು ತಮ್ಮನಿಗೂ ಒಂದು ಬನ್ ಕೊಡ್ಸ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋನೆ. ಹಿಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇನು ಹೇಳಿಲ್ಲ, ನನ್ಗೆ ಆಚೆ ಹೋಗ್ತೀನಿ ಅಂತನೂ ಹೇಳಿಲ್ಲ. ಹೇಳ್ದೆ ಕೇಳ್ದೆ ಆಚೆ ಹೋಗಿರೋದು. ಇವಾಗ ನೋಡ್ರೆ ಶವ ಆಗಿ ಬಂದವನೆ. ನಾನು ಏನ್ ಮಾಡ್ಲಿ? ನನ್ನ ನೋವು ಯಾರಿಗೆ ಹೇಳ್ಕೊಳ್ಳಿ? ಆ ಶವನ್ ಬಾಡಿ ನೋಡಕ್ ಆಗ್ತಾ ಇಲ್ಲ ಇಲ್ಲಿ ನಮ್ಮ ಕೈಯಲ್ಲಿ. ಇನ್ನ 17 ವರ್ಷ ಅವನಿಗಿನ್ನ, 18 ಕೂಡ ತುಂಬಿಲ್ಲ ಅವನಿಗಿನ್ನ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಯಾರು ಇವರು 5 ಯುವಕರು? ಎಲ್ಲಿಯವರು? ಅವ್ರ ಪೇರೆಂಟ್ಸ್ಗೆಲ್ಲ ಮಾಹಿತಿ ಹೋಯ್ತಾ? ಏನ್ ಹೇಳ್ತಿದ್ದಾರೆ? ಯಾಕೆ ಅವರು ತುಮಕೂರಿಗೆ ಹೋಗಿದ್ರಂತೆ? ತುಮಕೂರಿಂದ ಬೆಂಗಳೂರಿಗೆ ಯಾವ ಕಾರಣಕ್ಕಾಗಿ ಬರ್ತಾ ಇದ್ರಂತೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ನಮ್ರತಾ, ಏನು ಹೊಸಕೋಟೆ ಬಳಿ ನಡೆದಂತ ಸರಣಿ ಭೀಕರ ಅಪಘಾತದಲ್ಲಿ ಏನು 7 ಜನ ಸಾವನ್ನಪ್ಪಿದ್ರು. ಅದನ್ನ ಘಟನೆಯ ಮಾಸುವ ಏನು ಇದಲ್ಲೇ ತಡರಾತ್ರಿ 11:30 11:45 ನಡುವೆಯಲ್ಲಿ ಏನು ಈ ದೊಡ್ಡಬಳ್ಳಾಪುರ ಮುಖಾಂತರ ನೆಲಮಂಗಲ ಮತ್ತೆ ನೆಲಮಂಗಲದಿಂದ ಬೆಂಗಳೂರು ಮಾರ್ಗವಾಗಿ ಬರ್ತಿದ್ದಂತ ಇಂಡಿಕಾ ಕಾರು ಏನು ಹುಬ್ಬಳ್ಳಿಗೆ ಹೊರಟಿದ್ದಂತ ಕೆಎಸ್ಆರ್ಟಿಸಿ ಬಸ್ಗೆ ಏನೋ ಡಿವೈಡರ್ ದಾಟಿ ಡಿಕ್ಕಿಯಾಗಿ ಒಂದು ರಭಸಕ್ಕೆ ಡಿವೈಡರ್ ಗುಟ್ಟಿ ಪಲ್ಟಿ ಆಗಿತ್ತು ಆ ಕಾರು. ಇದರಲ್ಲಿ 5 ಜನ ದಾರುಣವಾಗಿ ಸಾವನ್ನಪ್ಪಿರಂತದ್ದು. ಒಬ್ಬೊಬ್ರು 5 ಜನ ಇದ್ದಾರೆ. ಅವರು ಒಬ್ಬೊಬ್ರು ಒಂದೊಂದು ಕಥೆಯನ್ನ ಕಟ್ಟಿ ಮನೆಯಲ್ಲಿ ಹೇಳಿ ಇವರೆಲ್ಲಾರು ಒಂದು ಇಂಡಿಕಾ ಕಾರಲ್ಲಿ ಬೆಂಗಳೂರಿಗೆ ಬರ್ತಿದ್ರು. ಬರ್ತಿದ್ದಂತ ಒಂದು ಸಂದರ್ಭದಲ್ಲಿ ಚಿಕ್ಕಬಿದರಕಲ್ಲು ಬಳಿಯ ಜಿಂದಾಲ್
ಏನ ಸ್ಟಾಫ್ ಇದೆ, ಆ ಸ್ಟಾಫ್ ಪ್ಲೇ ಓವರ್ ಮೇಲೆ ನಡೆದಿರಂತ ಘಟನೆ ಇದು. ಏನ 5 ಜನ ಇದ್ದಾರೆ. ಧನುಷ್, ದುರ್ಗಾ ಪ್ರಸಾದ್, ಕೇಶವು ಮತ್ತೆ ಆ ಚಾಲಕ ಲಲಿತ್ ಕೂಡ ಮನೆಯಲ್ಲಿ ಏನೋ ಆ ಲಲಿತ್ ಹೇಳಿದಾನೆ, ಮಧುರೆಯ ಶನಿಮಾತ್ಮ ಟೆಂಪಲ್ಗೆ ಬರ್ತೀನಿ ಅಂತ ಹೇಳಿ ಆ ರೀತಿಯಾಗಿ ಬಂದು ಏನೋ ಅಪಘಾತದಲ್ಲಿ ಸಾವಗೀಡಾಗಿರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಏನೋ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮತ್ತೆ ತಕ್ಷಣಕ್ಕೆ ಮೃತರ ಏನು 5 ಜನರ ಮೃತದೇಹವನ್ನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆದುಕೊಂಡಿದ್ದಾರೆ. ಮತ್ತೆ ಪೊಲೀಸರು ಈ ಘಟನೆ ಸಂಬಂಧಪಟ್ಟಂಗೆ ತನಿಖೆ ನಡೆಸ್ತಾರಂತದ್ದು. ನಮ್ರತ.